ದೇವರು ಕೊಟ್ಟಿರುವ ಒಂದು 3 ಮಾತ್ರೆ ಎಲ್ಲ ಕಾಯಿಲೆಗಳಿಗೂ ಅದು. ಯಾಕೆಂದ್ರೆ ನಮ್ಮಲ್ಲ ಒಂದು ಮಾತು ಬರುತ್ತೆ, ನಿಜವಾದ ವೈದ್ಯನ ಬಳಿಗೆ ಒಬ್ಬ ರೋಗಿ ಬಂದಾಗ, ನಿಜವಾದ ಅಂತ ಹಾಕಬೇಕಾಗುತ್ತೆ ಈಗಿನ ಕಾಲದಲ್ಲಿ, ನಿಜವಾದ ವೈದ್ಯನ ಬಳಿಗೆ ರೋಗಿ ಬಂದಾಗ ಆ ವೈದ್ಯ ಮೊದಲು ಕೇಳೋದು ಏನು ತಿಂದಿ ಅಂತ. ಯಾಕದು ಅಂದ್ರೆ ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವನಿಗೆ ಸಲ್ಲದು ರೋಗ ರುಜಿನಗಳ ಬಲ್ಲ ವೈದ್ಯರ ಕೇಳಿ. ಅಜೀರ್ತಿಯು, ಅಜೀರ್ತಿ ಅಂದ್ರೆ ಗೊತ್ತಾಯ್ತಾ, ಅಜೀರ್ಣವು ಮೂಲ ಅಲ್ಲ ಇಲ್ಲ ರೋಗಗಳಿಗೆ. ಬಹಳ ದೊಡ್ಡ ರೋಗ, ಅದನ್ನ ದೂರ ಮಾಡ್ತಾರೆ. ಪ್ರಾಯ ವೈದ್ಯರ ಹತ್ರ ಬಂದವರಿಗೆಲ್ಲ ಗೊತ್ತಿರ್ತದೆ, ಇದು ಪಥ್ಯ ಮಾಡಬೇಕು, ತಿನ್ಬೇಡಿ ತಿನ್ಬೇಡಿ. ಆದರೆ ಈಗ ಕಾಲ ಬದಲಾಗಿದೆ. ಈಗ ಟೆಕ್ನಾಲಜಿ ಎಷ್ಟು ಮುಂದೆ ಬಂದಿದೆ ಅಂದರೆ, ಈಗಾಗಲೇ ಗುರುಪ್ರಸಾದ್ ಅವರು, ಸುಹಾಸ್ ಅವರು, ಹಾಗೆ ಚಂದ್ರಶೇಖರ್ ಅವರು ಹೇಳಿದ್ರು 2 ದಿನದಲ್ಲೇ ಅವರು ನಡಿಲಿಕ್ಕೆ ಶುರು ಮಾಡ್ಬೋದು. ಆದರೆ ಆ 2 ದಿನ ಆದಮೇಲೆ ಪಥ್ಯ ಇರುತ್ತದೆ, ಹೀಗೆ ತಗೊಳ್ಬೇಕು ಹೀಗೆ. ಮತ್ತೆ ಹಿಂದಿನ ಕಾಲದ ವೈದ್ಯರು ಆಗಿದ್ದರಂತೆ, ಅವರಿಗೆ ಯಾವತ್ತೂ ಇದು ಕಾಯಿಲೆ ಬರದಂತೆ ಮಾಡ್ತಿದ್ರು ಅಂತ. ಅಂದರೆ ಆ ಯಾವುದು ಮೂಲ, ಕಾಯಿಲೆಗೆ ಯಾವುದು ಮೂಲ ಅಂದರೆ ನಮ್ಮ ಔತ್ಸುಕ್ಯ, ಮೋಹ, ಇದೆಲ್ಲ ಕಾಯಿಲೆಗೆ ಮೂಲ, ಅದನ್ನೇ ತೆಗಿತಿದ್ರು ಅಂತ. ಹಾಗಾಗಿ ಇದು ಒಬ್ಬ ಆಸ್ಪತ್ರೆಗೆ ಬಂದ ಅಂತಂದರೆ ಅವನ ಜೀವನದಲ್ಲಿ ತುಂಬ ವಿಷಯಗಳನ್ನು ಕಲಿತಾರೆ. ಅಂದರೆ ಇದು ನಶ್ವರ, ಈ ಶರೀರ, ಇದನ್ನು ನಾವು ಸ್ವಲ್ಪ ವಿರಕ್ತಿಯನ್ನೆಲ್ಲ ಬಿಡಬೇಕು ಅಂತಲ್ಲ, ಬದುಕುವಾಗ ಚೆನ್ನಾಗಿ ಬದುಕಬೇಕು, 4 ಜನಕ್ಕೆ ಉಪಕಾರ ಆಗುವಾಗೆ ಬದುಕಬೇಕು ಅಂತ ತಿಳ್ಕೊಂಡು ಹೋಗೋ ಸಂದರ್ಭಗಳು ಇರ್ತದೆ. ಪ್ರಾಯ ಆದರ್ಶ ಆಸ್ಪತ್ರೆಗೆ ಬಂದವರು ಕೂಡ ಅದನ್ನು ತಿಳಿದು ಹೋಗ್ತಾರೆ. ಕಾರಣ ಏನಂದರೆ, ಡಾಕ್ಟರ್ ಈಗಾಗಲೇ ಎಷ್ಟೋ ಬಾರಿ ನನ್ನೊಂದು ಸ್ವಲ್ಪ ಜ್ವರ ಬಂದರೂ ಕೂಡ ಅವ್ರಿಗೆ ಗೊತ್ತಾದರೆ ಓಡಿ ಬರ್ತಾರೆ. ನಾನು ಹೇಳಬೇಕಂತೆ ಓಡಿ ಬಂದು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ತನ್ನ ಒಂದು ತ್ಯಾಗವನ್ನು ಕೂಡ ನನಗೆ ಕಾಣಿಸ್ತದೆ. ಅವರು ಬಂದು ಪೂರ್ತಿಯಾಗಿ ಇದ್ದು ಪೇಷಂಟ್ ಒಟ್ಟಿಗೆ ಫೋನ್ ಮಾಡಿ ಕೇಳಿ ಎಲ್ಲರೊಟ್ಟಿಗೆ ಆ ರೀತಿ ಸಂಪರ್ಕ ಇಟ್ಕೊಂಡು ನಮ್ಮ ವೈದ್ಯ